ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಇವತ್ತು ಆಲ್ಮೋಸ್ಟ್ ಎಲ್ಲ ಮನೆ ಕೆಲಸ ಎಲ್ಲ ಬೇಗ ಮುಗಿಸಿ ರೆಡಿಯಾಗಿ ಇವತ್ತು ಊರ ಕಡೆ ಹೊರಟಿದ್ವಿ. ವಿಚಾರ ಏನಪ್ಪ ಅಂತ ಹೇಳಿದರೆ, ನಮ್ಮ ನಾದಿನಿ ಮಗಳಿಗೆ ಅಂದರೆ ನನ್ನ ಹಸ್ಬೆಂಡ್ ಇದ್ದಾರಲ್ವ, ಅವ್ರ ತಂಗಿ ಮಗಳಿಗೆ ಹುಷಾರಿಲ್ಲ, ಕೈ ಏಟ್ ಮಾಡ್ಕೊಬಿಟ್ಟಿದ್ಲು. ಸೊ ಅವಳು ಇರೋದು ಆ್ಯಕ್ಚುಲಿ ಬಾಗಲಕೋಟೆಯಲ್ಲಿ. ಸೊ ನೋಡ್ಕೊಂಡು ಬರೋಣ, ಇವತ್ತು ಬಂದಿದ್ಲು, ಹಾಗಾಗಿ ನೋಡ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ವಿ. ಹಾಗೆ ಮೈಸೂರಿಂದ ಹೋಗ್ತಾ ಏನೂ ತೊಗೊಂಡು ಹೋಗಿರಲಿಲ್ಲ. ಸೊ ಕೆ ಆರ್ ನಗರದಲ್ಲೇ ಕಾಮಧೇನು ಸ್ವೀಟ್ಸಲ್ಲಿ ಸ್ವೀಟ್ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಸೊ ಅಲ್ಲಿ ಪೇಸ್ಟ್ರಿ ಮತ್ತು ಆ್ಯಪಲ್ ಕೇಕ್ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನಿಲ್ಲಿಸಿದ್ವಿ. ಅಲ್ಲಿಂದ ಅದಾದಮೇಲೆ ಮತ್ತೆ ನಾವು ಮನೆ ಕಡೆ ಹೊರಟ್ವಿ. ಕರೆಕ್ಟಾಗಿ ಈಗ ನಮ್ಮ ಏರಿಯಾ ಕಡೆ ರೀಚ್ ಆಗಿದ್ದೀವಿ. ಇವಾಗ ನಮ್ಮ ನಾದಿನಿ ಮನೆ ಹತ್ರ ಬಂದ್ವಿ ಡೈರೆಕ್ಟು. ಸೊ ಏನು ಮಾಡ್ತಾಯಿದ್ದಾಳೆ ನೋಡೋಣ ಅಂತ ಅಂದ್ಬಿಟ್ಟು ನನ್ನ ಸೊಸೆ ರೂಮಲ್ಲಿ ಕೂತಿದ್ಲು. ಏನು ಮಾಡ್ತಾಯಿದ್ದೆ ಅಂದರೆ, ಅವಳು ಬರ್ತಾ ಧಾರವಾಡ ಪೇಡ ತೊಗೊಬಂದಿದ್ಲು ಬಾಗಲಕೋಟೆಯಿಂದ. ಸೊ ಅದನ್ನು ತಿಂತಾಯಿದ್ಲು. ಬನ್ನಿ ಅತ್ತೆ, ನಾನು ಸ್ವೀಟ್ ತಿಂತಾಯಿದ್ದೀನಿ ಅಂತ ಅಲ್ಲಿಂದನೇ ಸೌಂಡ್ ಮಾಡ್ತಾಯಿದ್ಲು. ನಾನು ನನ್ನ ನಾದಿನಿ ಏನು ಮಾಡ್ತಾಯಿದ್ದಾರೆ ಅಂತ ನೋಡ್ತಾಯಿದ್ದೆ. ಅವಳು ದೇವ್ರ ಪೂಜೆ ಮಾಡ್ತಾಯಿದ್ರು, ಅದಕ್ಕೆ ವೀಡಿಯೋ ಮಾಡ್ತಿದ್ದೆ. ನನ್ನ ಮುಖ ಮುಚ್ಕೊಂಡಿದ್ದಾಳೆ, ಕೈ ನೋಡಿ ಹೆಂಗೆ ಏಟ್ ಮಾಡ್ಕೊಂಡಿದ್ದಾಳೆ. ಅದು ಸ್ವಲ್ಪ ಜಾಯಿಂಟ್ ಬಿಟ್ಟೋಗ್ಬಿಟ್ಟಿದೆ. ಎಷ್ಟು ಸಫರ್ ಮಾಡಿದ್ದಾಳೆ ಅಂದರೆ, ಎಕ್ಸಾಮ್ ಟೈಮಲ್ಲೇ ಆ ಥರ ಆಗಿಬಿಡ್ತಂತೆ. ಮಕ್ಕಳು ಹಾಸ್ಟೆಲಿರೋ ಮಕ್ಕಳಿಗೆ ತುಂಬ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಏನಕ್ಕಂತ ಹೇಳಿದ್ರೆ, ಹಾಸ್ಟೆಲಲ್ಲಿ ಇದ್ದಾಗ ಅಲ್ಲಿ ಕರೆಕ್ಟಾಗಿ ತೋರಿಸ್ಕೊಳ್ಳೋಕ್ಕೂ ಆಗಿಲ್ಲ. ಸ್ವಲ್ಪ ತೋರಿಸಿದ್ದಾಳೆ, ಒಂದು ಸಲ ನೋವಿಂದು ಟ್ಯಾಬ್ಲೆಟ್ ಏನೋ ತೊಗೊಂಡಿದ್ದಾಳೆ ಅಷ್ಟೇ. ಎಕ್ಸಾಮ್ ಇದೆ, ಬರೆಯೋಕ್ಕಾಗಲ್ಲ ಎಕ್ಸಾಮ್ನ ಅಂತ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದಾಳೆ. ಅಷ್ಟು ಕೇರ್ಫುಲ್ಲಾಗಿ ತೋರಿಸ್ಕೊಳ್ಳೋದಕ್ಕೆ ಹೋಗಿಲ್ಲ. ಸೊ ನಿನ್ನೆ ಬಂದಾಗ ಅವಳು ಹಾಸ್ಟೆಲಿಂದ ಅವ್ರ ಅಪ್ಪಾಜಿ ಏನಾಗಿದೆ ಏನು ಎತ್ತ ಅಂತ ಕೇಳಿಬಿಟ್ಟು ಅದಾದಮೇಲೆ ಕರ್ಕೊಂಡು ಹೋಗಿರೋದು ಅವಳಿಗೆ ಹಾಸ್ಪಿಟಲ್ಗೆ. ಅಲ್ಲಿ ಮತ್ತೆ ಎಕ್ಸ್ರೇ ಎಲ್ಲ ಮಾಡಿಸಿದಾಗ ಸ್ವಲ್ಪ ಜಾಯಿಂಟ್ ಇದಾಗಿದೆ ಅಂತ ಹೇಳ್ಬಿಟ್ಟು ಮತ್ತೆ ಅವಳಿಗೆ ಏನಂದ್ರೆ, ಅದು ಗಾರೆ ಹಾಕಿದ್ದಾರೆ, ಸಿಮೆಂಟ್ ಹಾಕಿದ್ದಾರೆ. ಇವಾಗ ಅದು ಸ್ವಲ್ಪ ಜಾಯಿಂಟ್ ಆಗಬೇಕು, 1 ತಿಂಗಳು ರೆಸ್ಟ್ ಮಾಡಬೇಕು ಅಂತ ಹೇಳಿ ಅದನ್ನೇ ಬೈತಾ ಇದೆ, ಹೆಂಗಿದ್ದೆ ನೀನು ಇಷ್ಟು ದಿನ ಅಂತ. ಹಾಗೆ ಫ್ರೆಂಡ್ಸ್, ನಾನು ಇವತ್ತು ಅಮೆಝಾನಿಂದ ಬೈ ಮಾಡಿರ್ತಕ್ಕಂಥ ಅಗ್ಯಾರೋ ಎಲೆಕ್ಟ್ರಿಕ್ ಬ್ಲೆಂಡರ್ನ ಯೂಸ್ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಗೊತ್ತು, ಆಲ್ರೆಡಿ ನಾನು ಇವತ್ತು ಬಿರಿಯಾನಿ ಮಾಡ್ತಾಯಿದ್ದೀನಿ ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿರ್ಬೋದು, ಯಾವುದೇ ಒಂದು ಪೇಸ್ಟ್ ಮಾಡ್ಕೊಳ್ಳೋದು ತುಂಬಾ ಸಿಂಪಲ್ ಆಗಿ, ತುಂಬ ಕ್ವಿಕ್ಕಾಗಿ ಕೂಡ ಆಗುತ್ತೆ, ತುಂಬ ನೈಸಾಗಿ ಕೂಡ ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಈ ಒಂದು ಪ್ರಾಡಕ್ಟ್ ನೀವು ಕೂಡ ಬೈ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಪ್ರಾಡಕ್ಟ್ ಲಿಂಕ್ನ ನಾನು ಶೇರ್ ಮಾಡಿರ್ತೀನಿ, ನೀವು ಕೂಡ ಬೈ ಮಾಡ್ಬೋದು. ಅದಾದಮೇಲೆ ನಮ್ಮ ನಾದಿನಿ ರೂಮಿಗೆ ಬಂದರು. ಏನು ಮಾತಾಡ್ತಾ ಇದೆಯೇ ಸೋಮಿ ಅಂತ ಅಂದ್ಕೊಂಡು. ಸೊ ಏನಿಲ್ಲ, ನನ್ನ ಸೊಸೆ ಮಾತಾಡಿಸ್ತಾ ಇದ್ವಿ ಅಂತ ಎಲ್ಲರೂ ಅಪರೂಪಕ್ಕೆ ಸೇರಿಕೊಂಡಿದ್ದಕ್ಕೆ ಮಾತಾಡುತ್ತಾ ಸಮಯನೇ ಸಾಕಾಗಿಲ್ಲ. ಹಂಗೆ ನಮ್ಮ ಯಜಮಾನ್ರು ಕೂಡ ಸೇರಿಕೊಂಡ್ರು, ಸೊಸೆ ಮಾತಾಡಿಸ್ಬೇಕು ಅಂತ. ಸಖತ್ ಇಷ್ಟ ಅವ್ರಿಗೆ ಶೀತಲ್ ಕರಣ್ ಅಂತ ಅಂದರೆ. ಎಷ್ಟಾಗಲೂ ಅವರು ಲೇಖನ ಆಗಿರ್ಬೋದು, ಶೀತಲ್ ಆಗಿರ್ಬೋದು, ಕರಣ್ ಆಗಿರ್ಬೋದು ಸಖತ್ ಇಷ್ಟ. ಸೋದರ ಮಾವ ಅಲ್ವಾ, ಮಾವಂದಿರಿಗೆ ಆ್ಯಕ್ಚುಲಿ ತಂಗಿ ಮಕ್ಕಳು ಅದೆಲ್ಲನೂ ಸಖತ್ ಇಷ್ಟ ಆಗೇ ಆಗುತ್ತೆ ಅವ್ರು ಚಿಕ್ಕದ್ರಿಂದ. ಸೊ ಅದೇ ಥರ ಶೀತಲ್ ಅಂದರೆ ಅವ್ರಿಗೆ ಸಖತ್ ಇಷ್ಟ ಅವರಿಗೆ. ಅವ್ರು ಹೇಳ್ತಾಯಿದ್ರು, ಅವಳು ಏನು ಹೇಳ್ಕೊಳ್ಳಲ್ಲ, ಏನಾದರೂ ಮಾಡ್ಕೊಂಡಿರ್ತಾಳೆ, ಒಂದು ಸ್ವಲ್ಪ ನೀಟಾಗಿ ವಿಚಾರಿಸ್ಕೊಂತ ತಂಗಿಗೆ. ಅದೇ ರೀತಿ ಅವಳು ಕೈಗೆ ಏಟ್ ಮಾಡ್ಕೊಬಿಟ್ಟಿದ್ದಾಳೆ. ಹಾಗೆ ಲೇಖನ ಆ್ಯಕ್ಚುಲಿ ಅವ್ರ ಮನೇಲಿದ್ಲು. ಅವಳು ಹಂಗೆ ಇವತ್ತು ಆ್ಯಕ್ಚುಲಿ ಹಬ್ಬ ಇತ್ತಲ್ವಾ, ಇವತ್ತು ಹೊಸ್ತೊಡ್ಕು ಅದೆಲ್ಲ ಇದ್ದಿದ್ದರಿಂದ ಅವಳು ಅವರ ತಾತನ ಮನೆಗೆ ಹೊರಟ್ಬಿಟ್ಟಿದ್ರು, ಬಿಂದು ಮತ್ತು ಲೇಖನ. ಹಂಗಾಗಿ ಅವ್ರದ್ದು ಒಂದಷ್ಟು ವೀಡಿಯೋಸ್ ನನಗೆ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ. ಅವರು ಅವರ ಅಜ್ಜಿ ಮನೆಗೆ ಹೋಗಿದ್ರಿಂದ, ಅವ್ರ ಅಜ್ಜಿ ಮನೆ ಊಟಕ್ಕೆ ಹೋಗಿದ್ರು ಲೇಖನ, ಬಿಂದು ಇವರೆಲ್ಲ. ಸೊ ಹಾಗಾಗಿ ಅವ್ರದ್ದೊಂದಷ್ಟು ಕ್ಲಿಪ್ಪಿಂಗ್ಸ್ ನನಗೆ ಮಾಡ್ಕೊಳಕ್ಕಾಗಲಿಲ್ಲ. ಫೈನಲಾಗಿ ಇಲ್ಲೇ ನಮ್ಮ ನಾದಿನಿ ಅವ್ರ ಮನೆಯಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತೆಲ್ಲ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಮಾತಾಡ್ಕೊಂಡು ಹೊರಟಿದ್ದೆವು. ಸೊ ಆಲ್ಮೋಸ್ಟು ಸುಮಾರು ಹೊತ್ತಾಯಿತು, ಎಲ್ಲ ಸೇರಿ ತುಂಬ ಹೊತ್ತು ಮಾತಾಡಿದ್ವಿ. ಏನೇನಾದರೂ ಕಾಲು ಎಳಿತಾ ಇರ್ತಾರೆ ನಮ್ಮ ಮನೆಯವರಂತೂ. ಕರಣ್ ಮತ್ತು ಶೀತಲ್ಗೆ ಏನೇನೋ ರೇಗಿಸ್ತಾನೆ ಇದ್ದರು. ಶೀತಲ್ಗಂತೂ ಹೆಂಗಿದ್ದೆ ನೀನು ಅಷ್ಟು ದಿನ, ಸರಿಯಾಗಿ ತೋರಿಸ್ಕೊಳ್ದೆ, ಅದು ಇದು ಅಂತ. ಗೊತ್ತಲ್ಲ ನಿಮಗೆ, ಮಾವದಿರಂದರೆ ತಮಾಷೆ ಮಾಡೋದೆ. ಸೊ ಹಾಗೆ ಅವರು ಅವ್ರ ಸೊಸೆಗೆ ಸಖತ್ತು ರೇಗಿಸ್ತಾಯಿದ್ರು. ಸೊ ಫೈನಲಾಗಿ ಇವಾಗ ನಾನು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಕೂತಿದ್ದೀವಿ, ಊಟ ಮಾಡ್ತಾಯಿದ್ವಿ. ಸಾಂಬಾರೆಲ್ಲ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಏನಂದರೆ ಅಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ, ಮಟನ್ ಆಗಿರ್ಬೋದು, ಮತ್ತು ಇದು ತಲ್ಕಾಲ್ ಸಾಂಬಾರು ಇವತ್ತು ಆ್ಯಕ್ಚುಲಿ ಮೇಕೆದು ತುಂಬ ಚೆನ್ನಾಗಿತ್ತು ಸಾಂಬಾರು ಕೂಡ, ಟೇಸ್ಟ್ ಎಲ್ಲ. ಸೊ
ನಮಗೆ ಮಾತಾಡ್ತಾ ಮಾತಾಡ್ತಾ ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ. ನಮ್ಮ ಮನೆಯವ್ರು ಹೋಗೋಣ ಕಣೆ ಹೋಗೋಣ, ಎದ್ದೇಳು ಎದ್ದೇಳು ಬಾ ಬಾ ಅಂತ. ಅವರು ಅಷ್ಟೇ ಇರು ಮಾವ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಹೋದ್ರಾಯ್ತು, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಹೋದ್ರಾಯ್ತು ಅಂತ ಹಿಂಗೆ ಮಾತಾಡ್ಕೊಂಡು ನಮಗೆ ಮಧ್ಯಾಹ್ನ ಎಷ್ಟು 3ರಿಂದ 4 ಗಂಟೆ ಹೆಂಗಾಯಿತು ಅನ್ನೋದೇ ಗೊತ್ತಾಗಿಲ್ಲ. ಕೊನೆಗೆ ನಾವು ಮಾತಾಡ್ಕೊಂಡು ಅಲ್ಲಿಂದ ಹೊರಡೋ ಅಷ್ಟರಲ್ಲೇ ಸುಮಾರು ಒಂದು 4 ಗಂಟೆ ಆಗೇ ಹೋಯಿತು. ಟೈಮು ಗೊತ್ತಲ್ಲ ಫ್ರೆಂಡ್ಸ್ ನಿಮ್ಗೆ, ಎಲ್ಲರೂ ನಾವು ಅಪರೂಪಕ್ಕೆ ಸೇರಿಕೊಂಡ್ರೆ ಹೆಂಗೆ ಸಮಯ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಅಷ್ಟು ಸಮಯ ತಿಂದ್ಬಿಡುತ್ತೆ ಅನ್ನೋದಕ್ಕಿಂತ ಇವಳು ಏನೇನಾದ್ರು ಬೈತಾ ಇರಬೇಕು, ಮಾತಾಡ್ತಾ ಇರಬೇಕು. ಸೊ ಫೈನಲಾಗಿ ನಾವು ಬರ್ತೀವಮ್ಮ, ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಬರ್ತಾ ನಿಮ್ಗೆ ಗೊತ್ತಲ್ಲ, ನಾವು ಊರಿಗೆ ಹೋದರೆ ಆಂದವೇ ನಮ್ಮ ದೊಡ್ಡಮ್ಮ ಅವ್ರ ಮನೆ ಮಧ್ಯದಲ್ಲೇ ಸಿಗೋದ್ರಿಂದ ನಮ್ಮ ದೊಡ್ಡಮ್ಮ ಅವ್ರನ್ನ ಒಂದು 2 ನಿಮಿಷನಾದರೂ ಮಾತಾಡಿಸ್ಕೊಂಡು ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ಅಷ್ಟರಲ್ಲಿ ನಮ್ಮ ಅತ್ತಿಗೆ ಅವರು ಕೂಡ ಇವತ್ತು ಎಲ್ಲ ಯುಗಾದಿ ಹೊಸ್ತಡ್ಕಾಗಿದ್ದರಿಂದ ಅವರೂ ಊಟ ಮಾಡ್ಕೊಂಡು ಹೋಗಿ ಇರಿ ಅಂತ ಇದ್ರು. ಸೊ ಇಲ್ಲ, ನಾವು ಹೊರಟ್ಬಿಡ್ಬೇಕು, ಅರ್ಜೆಂಟು ಬೇಡಿ, ಅದಕ್ಕೆ ನಾವು ಆಲ್ರೆಡಿ ನಮ್ಮ ನಾದಿನಿ ಮನೇಲಿ ಊಟ ಮಾಡ್ಕೊಂಡು ಬಂದ್ವಿ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಟೀನಾದರೂ ಕುಡೀರಿ, ಟೀ ಕೊಡಲ ಜ್ಯೂಸ್ ಕೊಡಲ ಅಂತ ಕೇಳಿದ್ರು. ಸೊ ನಾನು ಟೀನೇ ಕೊಡಿ ಒಂದು ಸ್ವಲ್ಪ ಅಂತ ಅಂದ್ಬಿಟ್ಟು ಇವಾಗ ಟೀ ಮಾಡೋಕ್ಕೆ ಹೋದ್ರು. ಅಷ್ಟೇ ನಮ್ಮ ಅಣ್ಣನ ಮಕ್ಕಳು ನೋಡಿ ಸ್ಕೂಲಿಂದ ಬಂದರು, ಫುಲ್ ಜೋಶಲ್ಲಿದ್ದರು. ಮತ್ತು ಮೊನ್ನೆ ಅವರೆಲ್ಲ ಸೇರ್ಕೊಂಡು GRSಗೆ ಹೋಗಿದ್ರಲ್ವ, ಫುಲ್ ಮಸ್ತ್ ಎಂಜಾಯ್ ಮಾಡಿದ್ರಲ್ಲ, ಅದ್ರ ಬಗ್ಗೆ ಎಲ್ಲ ಕೇಳ್ತಾಯಿದ್ರು. ಹೆಂಗಿತ್ತು GRS, ಚೆನ್ನಾಗಿತ್ತು ಅತ್ತೆ ಅಂತ ಹೇಳ್ತಾಯಿದ್ರು. ಅದಾದಮೇಲೆ ಬನ್ನಿ ಅತ್ತೆ ಊಟ ಮಾಡಿ ಅಂತ ಅಂದ್ಕೊಂಡು ಅವರು ಕೂಡ ಕರೀತಾಯಿದ್ರು. ಅಲ್ಲೂ ಒಂದು ಸ್ವಲ್ಪ ಹೊತ್ತು ಟೈಮ್ ಎಲ್ಲ ಕಳೆದಿದ್ದಾಯಿತು. ಅದಾದಮೇಲೆ ನಾವು ಅಲ್ಲೂ ಒಂದು ಜಾಸ್ತಿ ಹೊತ್ತೇನಿರಲಿಲ್ಲ, ಒಂದು ಸ್ವಲ್ಪ ಹೊತ್ತಿದ್ದು ಅಲ್ಲಿಂದ ನಾವು ಬೇಗನೆ ಹೊರಟ್ಬಿಟ್ವಿ. ಏನು ಮಿನಿಮಮ್ ಒಂದು 2 ನಿಮಿಷ ಟೀ ಕುಡ್ದಿದ್ದಷ್ಟೇ. ಟೀ ಕುಡಿದು ಮಾತಾಡ್ಕೊಂಡು ಅಲ್ಲಿಂದ ಹೊರಟ್ವಿ. ಟಯರ್ಡ್ ಆಯ್ತು ಅಂದರೆ ಊರಿಂದ ಬಂದು ಸಾಕಾಗೋಯ್ತು. ಸೊ ಇವಾಗ ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಅಲ್ಲಿ ಬರ್ತಾ ಟೀ ಮಾಡಿಕೊಟ್ರು ನಮ್ಮ ಅತ್ತಿಗೆ ಕುಡಿದ್ವಿ. ಬಟ್ ಇಲ್ಲಿಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಸುಮಾರು ಹೊತ್ತಾಯ್ತಲ್ವಾ. ನೋಡಿ ಹಾಗೆ ನಮ್ಮ ಅಣ್ಣ ಅವ್ರ ಮನೆ ಸ್ವಲ್ಪ ಕರಿಬೇವಿನ ಸೊಪ್ಪು, ನುಗ್ಗೆಕಾಯಿ, ಫ್ರೆಶ್ ನುಗ್ಗೆಕಾಯಿ ಕೊಟ್ಟಿದ್ದಾರೆ. ಸಕ್ಕತ್ತಾಗಿರುತ್ತೆ, ಇದರಲ್ಲಿ ಸಾಂಬಾರು ಮಾಡೋದ್ರಂತೂ ಸೂಪರ್ ಟೇಸ್ಟ್ ಕೊಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಂಗಂತೂ ಸಖತ್ ಇಷ್ಟ ಆಗುತ್ತೆ. ಆಗ್ತಾನೆ ಗಿಡದಿಂದ ಕಿತ್ಬಿಟ್ಟು ನಾವು ನುಗ್ಗೆಕಾಯಿ ಸಾಂಬಾರು ಮಾಡೋದ್ರಂತೂ ಆ ಟೇಸ್ಟ್ ಕೊಡೋದೇ ಬೇರೆ. ಬಟ್ ನಾವಿಲ್ಲಿ ತಗೊಂಡು ಅವರು ಕಟ್ ಮಾಡಿ ತುಂಬ ದಿನ ಆಗಿರುತ್ತೆ ಗಿಡದಿಂದ ಕಿತ್ತು, ಮತ್ತು ನಾವು ಮಾಡೋದಕ್ಕೆ 1 ದಿನ 2 ದಿನ ತಗೊಂಡ್ರಂತೂ ಆ ಸಾಂಬಾರ್ ಟೇಸ್ಟೇ ಬೇರೆ ಇರುತ್ತೆ. ಬಟ್ ತಕ್ಷಣ ಕಿತ್ಬಿಟ್ಟು ನಾವು ಮಾಡ್ತೀವಲ್ಲ, ಸಖತ್ ಚೆನ್ನಾಗಿರುತ್ತೆ ನುಗ್ಗೆಕಾಯಿ ಸಾಂಬಾರು. ಅದು ನನಗೆ ಸಖತ್ ಇಷ್ಟ ಆಗುತ್ತೆ. ಹಂಗಾಗಿ ನಮ್ಮ ಅಣ್ಣವ್ರ ಮನೆಗೆ ಹೋಗಿದ ತಕ್ಷಣ ಅಲ್ಲಿ ಗಿಡದಲ್ಲಿ ನೋಡಿದ ತಕ್ಷಣ ಮರದಲ್ಲಿ ನುಗ್ಗೆಕಾಯಿನ ಕಿತ್ಕೊಡೋಣ, ನುಗ್ಗೆಕಾಯಿ ಅಷ್ಟೊಂದು ಇದೆಯಲ್ಲ ಅಂದ್ಬಿಟ್ಟು ಕೀಳ್ಸ್ಕೊಂಡಿದ್ದಾಯ್ತು. ಅದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಈ ಬಿಸಿಲಿಗಂತೂ ಬೇಗನೆ ಬಾಡೋಗ್ಬಿಡುತ್ತೆ. ಸೊ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಸ್ವಲ್ಪ ಕಿತ್ಕೊಡಿ ಅಂದ್ಬಿಟ್ಟು ಕೀಳ್ಸ್ಕೊಬಂದೆ, ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಹಾಗೆ ಬರ್ತಾ ಸ್ವಲ್ಪ ಮನೆಗೆ ಈರುಳ್ಳಿ, ಟೊಮ್ಯಾಟೊ ಅದೆಲ್ಲ ತೊಗೊಂಡು ಬರೋದಿತ್ತು. ಹಂಗೆ ಗಾಡಿ ನಿಲ್ಲಿಸ್ಕೊಂಡು ಅಲ್ಲಿ ಸಾಮಾನೆಲ್ಲ ತೊಗೊಂಡು ಬರೋಷ್ಟರಲ್ಲಿ ಇಷ್ಟೊತ್ತು ಆಗೋಯ್ತು. ಆಲ್ಮೋಸ್ಟ್ ಎಷ್ಟು ಸಮಯ ಹೆಂಗೆ ಇವತ್ತು ಕಳೀತು ಅಂತಲೇ ಗೊತ್ತಾಗಿಲ್ಲ. ಊರಿಗೆ ಹೋಗಿ ಎಲ್ಲರ ಜೊತೆ ಮಾತಾಡಿಕೊಂಡು ಹೆಂಗೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತಲೇ ನಮಗೂ ಗೊತ್ತಾಗಿಲ್ಲ, ಹೆಂಗೆ ಇವತ್ತು ಕಳೆದೇ ಹೋಯ್ತು ಅಂತ. ಹೀಗಿತ್ತು ಇವತ್ತಿನ ದಿನ ಫ್ರೆಂಡ್ಸ್. ಈ ಒಂದು ಪುಟ್ಟ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.